ಸಣ್ಣಗೋದ್ರೆ ಆರಕ್ಕೆ ನೀವು ಅಷ್ಟು ಮಂದಿ ಹಾಸ್ಟೆಲ್ದಾಗ ಇದೇ ಸಮಸ್ಯೆ ನೀವು ಹೊರಗೆ ಯಾಕೆ ಕುಂತಾರ ಇಲ್ಲಿ ಜೂನಿಯರ್ ವಾರ್ಡನ್ ಯಾರು ಏನಾಗ್ಯದಮ್ಮ ಇವ್ರು ಜೂನಿಯರ್ ವಾರ್ಡನ್ ಅಲ್ಲ ಅವ್ರಿಗೆ ಮಾತಾಡಿರಿ ಇಲ್ಲಿ ಯಾವುದು ನೀಟ್ ಇಲ್ಲ ಅಂತ ನೀ ಏನ್ ಮಾಡ್ತೇಮ್ಮ ನಿನ್ ಕೆಲಸ ಏನದ ಬಂದ್ಮ್ಯಾಗ ನೋಡತ್ತೀನಿ ಎಲ್ಲರೂ ಆಲ್ ಓವರ್ ಎಲ್ಲರದು ಒಂದೇ ಕೂಗದ ನಿಮಗೆ ಸಮಸ್ಯೆ ಏನದ ಎಲ್ಲರದು ಒಂದೇ ಕೂಗದ ಯಾರ್ದ್ರಿ ಅವ್ರದಿಲ್ರಿ ಇವ್ರಿಲ್ಲ ಡಿವೈಡೇಷನ್ ಇಲ್ಲ ನಿಂಬಲ್ಲಿ ಏನದ ಟೋಟಲಿ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನಾವು ನೋಡಿವಿ ಒಳಗೆ ಬಂದು ಸರ್ ಒಂದ್ ಸ್ವಲ್ಪ ಮುಗದೆ ಹೋದಿದ್ರಿ ನಾವ್ ಏನ್ ಕೇಳಕ್ಕೆ ಹೋದಿದಿಲ್ರಿ ಆಂಟಿ ಏನಂತಾರಿ ನಿಮ್ಮ ಎಲ್ಲರೂ ರೊಕ್ಕ ಹಾಕಿ ತಗೋರಮ್ಮ ಅಂತಂತಾರಿ ಈಗ ಹೋಗೋ ಟೈಮಿಗೆ ಇಸ್ಸಿಸ್ ಒಯ್ದಾರಿ ಸರ್ ಎಲ್ಲರೂ ಅವಾಗ ನಾವು ಕೊಡಕ್ಕಂದ್ರೆ ಇದ್ದಿದ್ದಿಲ್ಲ ಈಗ ಒಯ್ಯಕಂದ್ರೆ ಅದಾವ್ರಿ ಸರ್ ಆಗಿರಿ ಪ್ರತಿ ಸತಿ ಉತ್ತರ ಬಜೆಟ್ ಏನಿಲ್ಲ ಮೇಡಮ್ ಬಜೆಟ್ ಇಲ್ಲ ಬಜೆಟ್ ಸ್ಟೂಡೆಂಟ್ ಪ್ರಾಬ್ಲಮ್ ರೆಸ್ಪಾನ್ಸ್ ಅಂದ್ರೆ ಯಾರ ಬಗ್ಗೆ ಅಧಿಕಾರಿಗಳು ಇಲ್ಲ ಅಲ್ಲಿ ನಮಗೆ ಅಂತಾನೆ ನೀವೇನಿಲ್ರಿ ನೀವೇ ಕೇರ್ ಮಾಡೋದು ವ್ಯವಸ್ಥೆ ಕರೆಕ್ಟ್ ಆಗಿಲ್ರಿ ನಾವೇನ ಸೋಪ್ ಕಿಟ್ ಕೊಡು ತಿಂಗಳ ಬಂತಂತಂದ್ರೆ ಇಲ್ರಿ ಮೇಡಮ್ ಬಂದ್ಮೇಲೆ ಕೊಡ್ತೀವಿ ವಾರ್ಡನ್ ಮೇಡಮ್ ಅಂತಾರೆ ಅವಾಗ ಕೇಳಿದ್ರು ಕೊಡಲ್ರಿ ಒಂದು ಮಂತ್ಲಿ ಪೀರಿಯಡ್ ಪ್ಯಾಡ್ ಬಿ ಕೊಡಲ್ರಿ ಸರ್ ಕೇಳಿದ್ರು ಬಂದಿಲ್ಲ ಅಂತಾರೆ ಒಂದ್ ಕೊಡ್ತಾರೆ ಅದು 4 ತಿಂಗಳು ಮಾಡ್ಬೇಕಂತಾರೆ ಅದು ಡೇಟ್ ಎಕ್ಸ್ಪೈರ್ ಆದ್ರೂ ಹಂಗೆ ಯೂಸ್ ಮಾಡ್ರಿ ಅಂತಂತಾರ್ರಿ ಇಲ್ಲಿ ಒಂದು ವಾಶ್ರೂಮ್ ಕ್ಲೀನ್ ಇಡಲ್ರಿ ಅದಕ್ಕೆ ಡೋರ್ಗಳಿಗೆ ಚಿಲ್ಕನು ಇಲ್ರಿ ಸರ್ ಮತ್ತೆ ಮೇಲ್ ಬೆಡ್ಗಳು ಕಾಟ್ಗಳು ಇಲ್ರಿ ಬಕೆಟ್ ಕೊಟ್ಟಲ್ರಿ ಒಂದ್ ಪಾರ್ಕೆನು ಕೊಟ್ಟಿಲ್ರಿ ಮತ್ತೆ ನಾವ್ ಎಷ್ಟು ಕೇಳಿದ್ರು ಇಲ್ಲ ಬಂದಿಲ್ಲಮ್ಮ ಬಂದ್ಮೇಲೆ ಕೊಡ್ತೀವಿ ಅಂತಾರಿ ಮಚ್ಚರ್ ದಾಮಿದ್ ಕೊಟ್ಟಾರಿ ಅದನ್ನು ಕೊಟ್ಟಿಲ್ರಿ ಸರ್ ಇಲ್ಲಿ ಮತ್ತೆ ಕುಂದ್ರಕ ಅಸ್ತ ವ್ಯವಸ್ಥೆ ಅದ್ರಿ ಒಳಗ ಮತ್ ಮೊಕೊಲಕ್ ತೆಳಗ ಮೊಕೊಬೇಕ್ರಿ ಚಾದರ್ ಬಂದವ್ರಿ ಸರ್ ಅವ್ನು ಕೊಡ್ರಿ ಅಂತಂದ್ರಿಲ್ಲ ಅವ್ ಬಂದವಮ್ಮ ಶಾರ್ಟೇಜ್ ಬಂದ್ಮೇಲೆ ಕೊಡ್ತೀವಿ ಅಂತ ಊಟ ಮಾಡೋ ಪ್ಲೇಟ್ನು ಬಂದವ್ರಿ ಮೇಡಮ್ ಕೊಡ್ರಿ ಅಂತಂದ್ರ ಎಷ್ಟು ಬಂದವ ಅಷ್ಟ್ ಕೊಟ್ಟಿವಮ್ಮ ಬಂದ್ಮೇಲೆ ಮತ್ತೆ ಕೊಡ್ತೀವಿ ಅಂತ ಅಂದಾರಿ ಮತ್ತೊಂದ್ಸತಿ ಬಂದಾಗ ಕೇಳ್ದಾಗಿಲ್ರಿ ಮೇಡಮ್ ಅವು ಬಟ್ಟಿ ಬಂದವಲ್ರಿ ಅಷ್ಟ ಹುಡುಗರಿ ಉಟ್ಕೊಳಕ ಕೊಡ್ರಿ ಅಂತಂದ್ರಿಲ್ಲ ಇವಾಗ ಒಂದ್ 50 ಬಂದವ 50 ಜನ ಹುಡುಗಿ ಕೊಟ್ಟಿವಿ ಇನ್ನ ಕೊಟ್ಟಿಲ್ರಿ ಅಂತಂದ್ರಿ ಅದನ್ನ ಹೋಗ್ಯ ಸುಮ್ ಕೂತಿದ್ರಿ ಎಷ್ಟೋ ಜನ ಹುಡುಗರಿಲ್ರಿ ಊಟಕ್ಕೆ ಹೋದಾಗಿಲ್ರಿ ಅಂಟಿ ಹೊಸೋಗಿದ್ರಿ ಒಂದ್ ಸ್ವಲ್ಪ ಜಾಸ್ತಿ ಹಾಕೋ ಎಷ್ಟ್ ಹಾಕೋಬೇಕು ಅಷ್ಟೇ ಹಾಕೋ ನಿಮ್ಗೆ ಇನ್ನ ಉಳಿದವ್ರ ಇಲ್ಲೇನೋ ಅಂತ ಅಂತಾರಿ ಒಂದ್ ರೊಟ್ಟಿ ಕೇಳಕ್ ಹೋದ್ರು ಅಂದ್ರಿ ಇವಾಗ ಉಣ್ಬೇಡ್ರಿ ಆಮೇಲೆ ಉಂಡ್ರಿ ಅಂತಂತಾರಿ ಏನಾದ್ರು ಮಾತಾಡಕ್ ಹೋದ್ರು ಜೋರ್ ದನಿಲ್ ಮಾತಾಡ್ತಾರಿ ಒಂದ್ ಸ್ವಲ್ಪ ಕಸದ ಪರ್ಕೆ ಕೊಡ್ರಿ ಅಂಟಿ ಬಾಕೊಂಬಂದ್ ಕೊಡ್ತೀವಿ ಅಂತಂದ್ರು ನಿಮ್ ಪಾನಿಪುರಿ ತಿಲ್ಲಕ್ ಬರ್ತದ ರೊಕ್ಕ ಹೋಗಿ ಬಾರ್ಗಿ ತೋಲಕ್ ಬರಲ್ಲೇನ್ರಿ ಅಂತಂತಾರಿ ಬಾಳ್ ಕೀಳಾಸ್ ಮಾತಾಡ್ತಾರಿ ಮೇಡಮ್ ಕೇಳಕ್ ಹೋದ್ರು ಮೇಡಮ್ ಏನಂತಂದ್ರಿ ಗೀಜರ್ ಖರಾಬ್ ಆಗಿದ್ರು ಎಷ್ಟೋ ಜನ ಹುಡುಗಿಯರಿಗೆ ಬಿ ಶಾರ್ಟ್ ಹೊಡೆದ್ರಿ ಅದ್ರಲಿಂತ್ರಿ ಮೇಡಮ್ ಗೀಜರ್ ಖರಾಬ್ ಆಗಿದ್ರಿ ಪ್ಲೀಸ್ ಅದು ಚೆನ್ನಾಗಿ ಮಾಡಿಸ್ಕೊಡ್ರಿ ಅಂತಂದ್ರಿ ಇಲ್ರಿ ಮಾಡಿಸ್ತೀವಿ ಅಂತಂದ್ರೆ ಒಂದ್ ತಿಂಗಳ ಸನಿ ಬರ್ಲಕತ್ತಿತ್ರಿ ಅದು ಶಾರ್ಟ್ ಹೊಡೆದ್ರು ಹುಡುಗಿಯರ್ ಹಂಗೆ ತಣ್ಣೀರ್ ತಗೊಳಕತ್ತಾರಿ ಮಾರ್ನಿಂಗ್ ಅಲ್ಲಿ ಮ್ಯಾಲ 5 ಗಂಟೆಗೆ ತಗೋಕ್ ಆಗಲಾಗ್ಯದ್ರಿ ಮೇಡಮ್ ಅಂತಂದ್ರಿಲ್ಲ ಇಂತ ಉರಿ ಬಿಸಿಲಾಗ ಏನ್ ತಗೋತೀರಿ ನೀವು ಬಿಸಿನೀರ್ ತಣ್ಣೀರ್ ತಗೋರಿ ಅಂತ ಹುಡುಗಿಯರ ಅಂತ ಕಿಶನ್ ಬೈದ್ ಕಳ್ಸಿದ್ರಿ ಇಷ್ಟೆಲ್ಲಾ ಒಟ್ಟು ಒಂದ್ 4 ವರ್ಷ ಐತ್ರಿ ಅಷ್ಟಲ್ ಮಡಗಿಸಿನ್ ಆ ಕಿಟಕಿ ಬಿ ಓಪನ್ ಮಳಿ ಬಂತಂದ್ರಿಲ್ರಿ ನೀರ್ ಒಳಗ್ ಬರ್ತಾರಿ ಹುಡುಗಿಯರ್ ಬಳದು ಒಳಗ್ ಹಾಕ್ತಾರಿ ಅದು ಇವಾಗ ಬ್ಯಾಸಿಗಲ್ದಾಗಂತ್ರ ಫ್ಯಾನ್ ಬೇಕೇ ಬೇಕ್ರಿ ಎಲ್ಲರಿಗೆ ಬಿಸಿಲಾಗ ಎಕ್ಸಾಮ್ ಬರ್ದು ಬಂದ ಕಿಶನ್ ಫ್ಯಾನಿಗೆ ಹೋಗಿ ಕುಂದ್ರಬೇಕಂದ್ರ ಆ ಫ್ಯಾನ್ ಬಿ ಕರೆಕ್ಟ್ ಆಗಿಲ್ರಿ ಒಂದ್ ರೂಮ್ನಾಗ ಲೈಬ್ರರಿಗ್ ಹೋಗಿ ಓದ್ಬೇಕಂದ್ರ ಆ ಲೈಬ್ರರಿಗ ಫ್ಯಾನ್ ಖರಾಬ್ ಆಗಿದ್ದು ಒಳಗ್ ಹೋಗಿಸ್ನು ಬೇರೆ ರೂಮ್ಗೆ ಹಾಕ್ತಾರ ಫ್ಯಾನ್ ಲೈಬ್ರರಿ ಕರೆಕ್ಟ್ ಇರ್ತಾವ್ರಿ ಯಾವ ಹುಡುಗ ಹೋಗಿ ರೂಮಿಗೆ ಇರಲ್ಲ ನೋಡ್ರಿ ಆ ಲೈಬ್ರರಿಗೆ ಕಿತ್ಕೊಂಡ್ ಅಲ್ಲಿ ಹಾಕ್ಯಾರಿ ಆ ಲೈಟ್ ರೂಮ್ನಾಗ ಅಂತಿಲ್ರಿ ಹಿಂಗ್ ಜೊಗೆ ಬಿದ್ದವ್ರಿ ಹಂಗೆ ಜೊಗೆ ಬಿದ್ರನ ಆನ್ ಮಾಡ್ತಿರೋ ಒಂದ್ಸತಿ ಶಾರ್ಟ್ ಹೊಡಿತದ್ರಿ ನಮ್ ರೂಮಿಗೆ ಶಾರ್ಟ್ ಹೊಡದಂತ್ರ ಬಿದ್ದೇ ಬಿಟ್ಟದ್ರಿ ಅದು ಜಾಡ್ ಹೊಡಿಲಕ್ನು ಒಂದ್ ಚೇರ್ ಬಿ ಕೊಡಲ್ರಿ ಬುಕ್ಸ್ ಅಲ್ಲಿ ಹೋಗಿ ಓದ್ಬೇಕಂತಂದ್ರ ಅಲ್ಲಿ ಲೈಬ್ರರಿ ಕರೆಕ್ಟ್ ಆಗಿಲ್ರಿ ಒಂದ್ ಲೈಬ್ರರಿ ಕಸ ನೋಡಲ್ರಿ ಕಸ ವರ್ಸಲ್ ಬಿ ಆಂಟಿದವ್ರು ವರ್ಸಂದ್ರಿಲ್ಲ ನಂದ್ ಎಷ್ಟ್ ಕೆಲಸ ಅಷ್ಟೇ ಮಾಡ್ತೀನಿ ಅಂತಂತಾರೆ ಮೇಲೆ ಡಸ್ಟ್ಬಿನ್ ಬಿಡಲಾಗ್ಯಾರಿ ಡಸ್ಟ್ಬಿನ್ ಕಂದ್ರ 4 ದಿನಕ್ಕೂ 5 ದಿನಕ್ಕೂ ಒಂದ್ಸತಿ ಕಸ ಹೊಡ್ 2 ಸತಿ ಹೊಡೆದ್ರಿನಿಲ್ರಿ ಒಂದ್ಸತಿ ಹೊಡಿತಾರಿ ಒಂದ್ಸತಿ ವರ್ಸಲ್ರಿ ಆಯ್ತು ಅಷ್ಟೇ ಬಿಟ್ಬಿಡ್ತಾರಿ ಸರ್ 4 ವರ್ಷದಿಂದ ಇದೇ ಹಣೆ ಬರನೇ ಅದರಿ ಸರ್ ಅಲ್ಲಲ್ರಿ ಸರ್ ವಾರ್ಡನ್ ಮೇಡಮ್ ಬರ್ತಾರಿ ಸರ್ ಬಂದ್ರಂದ್ರಿ ಇಲ್ರಿ ಮೇಡಮ್ ಒಂದ್ಸತಿ ನೋಡ್ರಿ ಅಂತ ಒಂದ್ಸತಿ ಮ್ಯಾಲ ಬಂದಿರ್ತಾರ ಹಾಮ ಮಾಡಿಸ್ತೀನಮ್ಮ ನೀವು ಬಿ ನನ್ ಮಕ್ಳು ಇದ್ದಂಗೆ ಅಂತಾರಿ ಮತ್ತೆ ಒಟ್ಟು ಏನ್ ಬಿ ಮಾಡ್ಸಲ್ರಿ ಮ್ಯಾಗಿನ ಪುರಂತನ ಹೋಗಲ್ರಿ ಒಟ್ಟು ಅದ್ರ ಅದು ಏನ್ ಯೂಸ್ ಇಲ್ರಿ ಬುಕ್ ಇಲ್ಲರಿ ಏನ್ ಇಲ್ಲರಿ ಬಹಳ ಸಮಸ್ಯೆ ಅದರಿ ಮತ್ತ ಫ್ಯಾನ್ ಇರಲ್ರಿ ಲೈಟ್ ಇರಲ್ರಿ ಬೆಡ್ ಶೀಟ್ ಅಂದ್ರ 5 ವರ್ಷದಿಂದ ಇಲ್ಲಿ ಇದೀವ್ರಿ ಬೆಡ್ ಶೀಟ್ ಅಂದ್ರ ಇಲ್ಲೇ ರೀ ಬೆಡ್ನೇ ಇಲ್ಲರಿ ಮತ್ತೆ ಯಾವ್ದಿಲ್ಲರಿ ಗ್ಲಾಸು ಪ್ಲೇಟು ಒಟ್ಟಿಗೆ ರಿಟರ್ನ್ ಇಸ್ಕೊತಾರ್ರಿ ಇದ್ದೇ ಹಾಸ್ಟೆಲ್ದಾಗ ಇದ್ದೀವ್ರಿ 4 ವರ್ಷದಿಂದ ಅವ್ರೇ ವಾರ್ಡನ್ ಅದರಿ ಅವರು ಫಸ್ಟ್ ಬೆಡ್ ಸೀಟ್ ಕೊಟ್ಟಿಗೆಶಿಂದು ಮತ್ತೆ ಸೆಕೆಂಡ್ ಇಯರ್ ರಿಟರ್ನ್ ಕೊಟ್ಟೋಬೇಕಂತ್ರಿ ಅವೇ ಬೆಡ್ ಶೀಟ್ ಹೊಸದಾಗಿ ಬಂದಿರ್ತಾರಲ್ರಿ ಸ್ಟೂಡೆಂಟ್ಗ ಅವು ಅವ್ರಿಗೆ ರಿಟರ್ನ್ ಕೊಡ್ತಾರಂತ್ರಿ ಮತ್ತೆ ಪ್ಲೇಟ್ ಆಗ್ಲಿ ಯಾವುದೇ ಆಗ್ಲಿ ಹಂಗೆ ಮಾಡ್ತಾರಿ ಕಿಟ್ ಬಾಕ್ಸ್ ತಿಂಗಳ ಇರ್ತದಿಲ್ರಿ ಅದ್ರಾಗ 2 ತಿಂಗಳು ಗ್ಯಾಪ್ ಹಾಕಿಗೆಶಿಂದು ಮತ್ತೆ ಡೇಟ್ ಚೇಂಜ್ ಮಾಡ್ತಾರೆ ಡೇಟ್ ಚೇಂಜ್ ಮಾಡಿ ಕೊಟ್ಟಿವಲ್ಲ ಅಂತ ಹೇಳ್ತಾರಿ ಮತ್ತೆ ಯಾವ್ದಾರ ಸಮಸ್ಯೆ ಇತ್ತಂದ್ರ ವಾರ್ಡನ್ ಫೋನ್ ಹಚ್ಚಿದ್ವಿ ಅಂದ್ರ ಫೋನ್ ಸ್ವಿಚ್ ಆಫ್ ಮಾಡ್ತಾರಿ
ಈ ಊಟ ಸಮಸ್ಯೆ ಅಂತ ಭಾಳ ಅದ್ರಿ. ಸಮಸ್ಯೆ ಏನಂದ್ರ ಅವ್ರು ಗೌರ್ಮೆಂಟ್ ಅದಾರ ಇಬ್ರಿಗೆ, ಅವ್ರು ಬರ್ಲಾರ್ದ 300 ರೂಪಾಯಿ ಕೊಟ್ಟು ಕೂಲಿ ಹಚ್ತಾರೆ ಅವ್ರಿಗೆ. ಕೂಲಿ ಹಚ್ತಾರ ಬಂದು ಕರೆಕ್ಟ್ ಆಗಿ ರೊಟ್ಟಿ ಮಾಡಿ ಹೋಗ್ತಾರೆ. ಆ ರೊಟ್ಟಿಗೆ ಕರೆಕ್ಟ್ ಆಗಿ 2 ರೊಟ್ಟಿ ರೀ, ಮತ್ತೆ ಎಕ್ಸ್ಟ್ರಾ ಕೊಡಲ್ರಿ. ಆ ರೊಟ್ಟಿ ಕೊಟ್ಟು ಸಾಲಿಲ್ಲ ಅಂದ್ರೆ ರೊಟ್ಟಿ ಸಾತಿಲ್ಲ ಎದಕ್ ಅಂತಂದ್ರ ಇಲ್ಲ ನಮ್ಗೆ ಇವತ್ ನಾ ಹಾಕಿಲ್ಲ ಬೇರೆದವ್ರು ಹಾಕ್ಯಾರ ಅವ್ರಿಗೆ ಕೇಳಂತಾರಿ. ಅವ್ರಿಗೆ ಕೇಳಿದ್ರ ಇಷ್ಟ ಮಾಡ್ಯಾರ ಇಷ್ಟ ಮಾಡಿ ಹೋಗ್ಯಾರ ಅಂತ ಅವ್ರಿಗೆ ಕೇಳ್ತಾರೆ. ಜೂನಿಯರ್ ವಾರ್ಡನ್ ಕೇಳಿದ್ರೆ ನನ್ಗೆ ಏನ್ ಗೊತ್ತಿಲ್ಲ ವಾರ್ಡನ್ ಕೇಳ್ರಿ ಅಂತಾರೆ. ವಾರ್ಡನ್ ರೆಸ್ಪಾನ್ಸ್ ಮಾಡ್ಯಾರ್ರಿ. ಮತ್ತ ಬಾತ್ರೂಮ್ಗೆ ಒಂದಕ್ಕೂ ಚಿಲ್ಕ ಇಲ್ಲ ರೀ. ಆ ಚಿಲ್ಕ ಇಲ್ಲ ಅಂದ್ರೆ ಬಾತ್ರೂಮ್ ತೊಳ್ಯಾರ ತಿಂಗಳಿಗೆ 2 ತಿಂಗಳಿಗೆ ಬರ್ತಾರೆ. ಬಂದ್ರ ಅವ್ರಿಂದ ಒಬ್ರ ಬರ್ತಾರೇನ್ರಿ ರೆಂಟರ್ ಬರಲ್ರಿ. ಹಂಗೆ ಅವ್ರು ಗೊತ್ತಿರಲ್ರಿ, ಹಂಗೆ ಹೋಗ್ಬಿಡ್ತಾರ. ಹುಡುಗಿಯರು ಜಾಗ ಮಾಡ್ತಾರ ಬಿಡ್ತಾರ, ಯಾಕಂದ್ರೆ ಕೊಂಡಿನೇ ಇಲ್ರಿ, ಹಂಗೆ ತೆಗೆದು ಬಿಡ್ತಾರೆ. ಅವ್ರಿಂದ ಒಬ್ರನ್ನ ಇರ್ಬೇಕ್ರಿಲ್ರಿ, ಬೇಜವಾಬ್ದಾರಿ ಕೆಲಸ ಮಾಡ್ತಾರಿ. ಮತ್ತೆ ವಿದ್ಯಾರ್ಥಿಗಳಿಗೆ ಏನು ಇಲ್ಲಿ ಸೌಲಭ್ಯ ಒಂದು ಸಿಗವಲ್ರಿ. ಹಾಸ್ಟೆಲಿಂದ ಬಹಳ ತೊಂದರೆ ಆಗ್ಯದ್ರಿ. 5 ವರ್ಷ ಐತ್ರಿ. 5 ವರ್ಷದಿಂದ ಅವರೇ ವಾರ್ಡನ್ ಅದ್ರಿ, ನಾವೇ ಸ್ಟೂಡೆಂಟ್ ಇದ್ದೀವ್ರಿ. ಮತ್ತೊಬ್ಬರು ಏನ್ ಹೇಳ್ತಾರ, ಬಸಮ್ಮ ಬೂದಿಯಾಳ್ ಅವರು ಲೀವ್ ಮ್ಯಾಗಿದಾರ ಅಂತ ಹೇಳ್ತಾರ. ಅವ ಬಸಮ್ಮ ಬೂದಿಯಾಳ್ ವಾರ್ಡನ್ ಕಾಲ್ ಮಾಡಿದ್ರೆ ಅವ್ರು ಟೋಟಲಿ ಇರ್ರೆಸ್ಪಾನ್ಸಿಬಲ್. ಒಂದು ಸಮಸ್ಯೆ ಏನಾಗ್ಲತ್ತದ ಕಲಬುರಗಿ ಜಿಲ್ಲೆಯಲ್ಲಿ, ಈ ಜಿಲ್ಲಾಡಳಿತ ಟೋಟಲಿ ವಿಫಲ ಆಗ್ಲತ್ತದ. ಇಲ್ಲಿರ್ತಕ್ಕಂಥ ಏನು ರಾಜಕೀಯ ವ್ಯಕ್ತಿಗಳಿಂದ ಗೊತ್ತಿಲ್ಲ, ಏನಿದಕ್ಕೆ ಒಂದು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಗಮನಕ್ಕೆ ಹೋಗ್ತಾ ಇದೆ ಇಲ್ಲ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಅನೇಕರು 10 ಜನ ಶಾಸಕರಿಗೆ ಹೋಗ್ತಾ ಇದೆ ಇಲ್ಲ ಗೊತ್ತಿಲ್ಲ. ಟೋಟಲಿ ಎಲ್ಲ ಆಫೀಸರ್ಸ್ ಘಮಂಡಿತನ ಹೊಕ್ಲತ್ತದ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಜೊತೆ ಬಂದು ನಾವು ಪರಿಶೀಲನೆ ಮಾಡಿದಾಗ ಅವ್ರು ಹೇಳ್ತಾರ, ಇಲ್ಲಿರ್ತಕ್ಕಂಥ ನಮ್ಮ ಅಡುಗೆ ಸಿಬ್ಬಂದಿಯವರು ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕರೆಕ್ಟ್ ಊಟ ಹಾಕ್ತಾ ಇಲ್ಲ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರಂತ. ಇವತ್ತು ಈ ಹಾಸ್ಟೆಲ್ನಲ್ಲಿ ಎಷ್ಟು ಜನ ಇದಾರಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಹೊರಗಡೆ ಕುಂತ್ಕೊಂಡಿದ್ದಾರೆ 1 ಗಂಟೆಯಿಂದ. ತದನಂತರ ನಾವು ಬಂದು ನಮ್ಮ ಜೊತೆಯಲ್ಲಿ ಪತ್ರಕರ್ತರು ಕೂಡ ಬಂದಿರ್ತಾರ. ಬಂದ ಮ್ಯಾಗ ನಾವು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಕಾಲ್ ಮಾಡಿದಾಗ ಅವರು ಎಲ್ಲೋ ಬೆಂಗಳೂರಿಗೆ ಹೋಗಿರ್ತಾರಂತ. ಅವರ ಜೊತೆಗೆ ಕಲಬುರಗಿಯ ಒಂದು CEO ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಕೂಡ ಕಾಲ್ ಮಾಡಿರ್ತೀವಿ. ಅವರು ನಾವು ಬರ್ತೀವಿ ಅಂತ ಹೇಳಿ ಇಲ್ಲಿಗ ಅರೆ ಭರವಸೆ ಕೊಟ್ಟಿರ್ತಾರೆ. ತದನಂತರ ಇಲ್ಲಿ ಇವತ್ತಿನ ದಿನಲ್ಲೇ ಜಾಯಿನ್ ಆಗಿರ್ತಕ್ಕಂಥ ನಮ್ಮ ತಾಲೂಕು ಆಫೀಸರ್ ವಿಜಯ ಲಕ್ಷ್ಮಿ ಅವ್ರ ಮೇಡಮ್ ಅವರು ಆಗಮಿಸ್ತಾರೆ. ಅವ್ರ ಜೊತೆಗೆ ನಮ್ಮ ಸುರೇಶ್ ಪಾತ್ರಟ್ ಅವರು ಆಗಮಿಸ್ತಾರೆ. ಅವ್ರ ಜೊತೆಲೆ ನಾವು ಎಲ್ಲರೂ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಒಳಗಡೆ ಹೋಗಿ ನೋಡಿದಾಗ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥ ಈ ಹಾಸ್ಟೆಲ್ ಕಾಣ್ತಾ ಇದ್ದೀನಿ. ಸಂಪೂರ್ಣ ಹದಗೆಟ್ಟು, ಯಾವುದೇ ರೀತಿ ಕ್ಲೀನ್ ಇಲ್ಲ. ಮತ್ ಅದೇ ರೀತಿ ಏನಪ್ಪಾ ಅಂತಂದ್ರೆ ಎಲ್ಲ ಯಾವುದೇ ಕೋಣೆ ಒಳಗ ಬತ್ತಲ್ಲಿ ಅಕ್ಕಿ ಬಿದ್ದಿರ್ತಕ್ಕಂಥದ್ದು, ಟೊಮೆಟೊ ಬಿದ್ದಿರ್ತಕ್ಕಂಥದ್ದು, ಗಲೀಜ್ ತರಕಾರಿಗಳನ್ನ ಕಾಣ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಎಲ್ಲ ನಮ್ಮ ಪತ್ರಕರ್ತರಾಗ್ಲಿ ನಮ್ದು ಮಾಧ್ಯಮ ಮಿತ್ರರು ಎಲ್ಲ ವಿಡಿಯೋ ಮಾಡಿದಾರ. ವಿದ್ಯಾರ್ಥಿಗಳ ಜೊತೆಯಲ್ಲಿ ಹೋಗಿ ನೋಡಿವಿ ಅಂತ ತಾಲೂಕು ಆಫೀಸರ್ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆಲಿ ಇದ್ದಾರೆ. 1 ಗಂಟೆಲಿಂದ 2 ಗಂಟೆವರೆಗೂ ನಾವು CEO ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀವಿ, ಬರ್ತೀನಿ ಅಂತ ಈ ರೆಸ್ಪಾನ್ಸಿಬಲ್ ಕೊಡ್ತಾ ಇದ್ದಾರೆ. ಎಂತ ಜಿಲ್ಲಾಡಳಿತ ರೀ ಇದು? ಒಂದು ಧಿಕ್ಕಾರ ಇರಲಿ. ಇಂಥ ಮಕ್ಕಳು, ನಮ್ಮನೆ ಹೆಣ್ಣು ಮಕ್ಕಳು 1 ಗಂಟೆಯಿಂದ ಸತತವಾಗಿ ಊಟ ಮಾಡ್ಲಾರ್ದೆ ಹೊರಗಡೆ ಕುಂತಿದಾರ. ಅವ್ರ ಬಗ್ಗೆ ಒಂದು ಚಿಂತು ಕಾಳಜಿ ಇಲ್ಲ ಇವರಿಗೆ. ಎಂತ ಜಿಲ್ಲಾಡಳಿತ ರೀ, ಎಂತ DC ರೀ, ಎಂತ CEO? ಅರ್ಥ ಆಗ್ಬೇಕಲ್ರಿ ಜಿಲ್ಲಾ ಉಸ್ತುವಾರಿ ಸಚಿವರೇ. ಇವತ್ತಿನ ದಿನ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ KKRDB ಅಧ್ಯಕ್ಷರಿಗೆ ಅರ್ಥ ಆಗ್ಬೇಕು, ಎಲ್ಲ ಶಾಸಕರಿಗೆ ಅರ್ಥ ಆಗ್ಬೇಕು ಮಕ್ಕಳ ಪರಿಸ್ಥಿತಿ ಏನಿದೆ. ಇವತ್ತು ಸರ್ಕಾರ ಕೊಡ್ತಾ ಇದೆ ರೀ, ಯಾರು ಮನೆಯಿಂದ ಕೊಡ್ತಾ ಇಲ್ಲ. ಇದು ಸರ್ಕಾರ ಕೊಡ್ತಾ ಇದೆ. ಮಕ್ಕಳಿಗೆ ಓದ್ಲಿ, ಊಟ ಮಾಡ್ಲಿ, ಚೆನ್ನಾಗಿರ್ಲಿ, ಒಳ್ಳೆ ಎಜುಕೇಶನ್ ಕೊಡ್ತಾ ಇದೆ. ರಾತ್ರಿಯಲ್ಲಿ ಹೊರಗಡೆ ಬಂದು ಕೂತಿದಾರಂದ್ರೆ ನಮ್ಗ ಏನ್ ಅನಿಸ್ತದೆ, ಒಂಥರ ಮುಜುಗರ ಉಂಟಾಗ್ತಾ ಇದೆ. ಅದಕ್ಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಈಗ ನಾವು ಮಾತಾಡಿ ತಾಲೂಕು ಆಫೀಸರ್ ಜೊತೆಗೂ ಮಾತಾಡಿವಿ. ತಾಲೂಕು ಆಫೀಸರ್ ಅವ್ರು ನಮ್ಗೆ ಏನ್ ಹೇಳಿದಾರಂದ್ರ, ಈ 3 ದಿನ ಕೊಡ್ರಿ ಟೈಮು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಬೆಂಗಳೂರಿಗೆ ಹೋಗಿದಾರ, ಅವ್ರು ಬರ್ಲಿ, ಅವ್ರ ಜೊತೆ ಸಂಭಾಷಣೆ ಮಾಡ್ಲಿ. ಅವ್ರು ಬರೋ ತನಕ ನಾನು ಹಾಸ್ಟೆಲ್ಗೆ ವಿಸಿಟ್ ಕೊಡ್ತೀನಿ. ಅವ್ರು ನಮಗೂ ಕೂಡ ಹೇಳಿದಾರೆ, ನೀವು ಬನ್ನಿ, ನಾವು ಕೂಡಿಕೇಶನ್ ಹಾಸ್ಟೆಲ್ ಏನದ ವಿಸಿಟ್ ಕೊಡಮಿ, ಸಮಸ್ಯೆ ಬಗೆಹರಿಸಮಿ. ಏನಾದ್ರೂ ಸಿಬ್ಬಂದಿಗಳಿಂದ ನಮಗೆ ತೊಂದರೆ ಆಗಿತ್ತಂದ್ರೆ ಅವರಿಗೂ ಚೇಂಜ್ ಮಾಡಮಿ, ಏನ್ ಸಾಧ್ಯ ಆಗ್ತದೆ ಅದು ಮಾಡಮಿ. ಅವ್ರ ವಿದ್ಯಾರ್ಥಿಗಳದ್ದು ಏನದ ಅವ್ರ ಬೇಡಿಕೆಗಳವ. ಈಗ ಇದು ಸರ್ಕಾರದಿಂದ ಏನ್ ಕೊಡ್ಬೇಕಾಗಿರ್ತಕ್ಕಂಥದ್ದು, ಕ್ವಾಟು, ಬೆಡ್, ಅವ್ರ ವಿದ್ಯಾರ್ಥಿಗಳಿಗೆ ಏನದ ನೋಡು ಎಲ್ಲ ಕೊಡ್ಬೇಕಂತ ಹೇಳಿ ಇರ್ತಕ್ಕಂಥದ್ದು ಅವ್ರು ಕೇಳ್ತಾ ಇದಾರ. ಇಷ್ಟು ರಾತ್ರಿಯಲ್ಲಿ ಧರಣಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ನಮ್ದು
ಬಹಳ ಒಂದು ಸಂಕಟ ಆಗ್ಲತ್ತದ. ಅದ್ರ ಜೊತೆಗೆ ಮೇಡಮ್ ಅವ್ರು ನಮಗೇನಾದ ಒಂದು ಭರವಸೆ ಕೊಟ್ಟಾರ, ಈ ಭರವಸೆ ಸುಳ್ಳಾಗಬಾರ್ದು. ಈ ವಿದ್ಯಾರ್ಥಿಗಳು ಏನು ಹೇಳತ್ತಾರ, ನಾವು ಎಷ್ಟು ಸರ್ತಿ ಧರಣಿ ಮಾಡಿದ್ವು ಅಥವಾ ನಾವು ಹೋರಾಟ ಕುಂತೀವಿ ಇದೇ ರೀತಿ ಹೇಳಕೇಸಿನ ಹೋಗಿದ್ರೆ ಯಾವುದೂ ಬಗೆಹರಿಲ್ಲ ಅಂತ ಹೇಳತ್ತಾರ. ನಾವು ಅವ್ರಿಗೊಂದು ಭರವಸೆ ಕೊಟ್ಟಿವಿ, ಇವತ್ತಿನ ದಿನ ನಾವು ಬಂದೀವಿ, ನಾವು ಭರವಸೆ ಕೊಡ್ತಾ ಇದ್ದೀವಿ. ಅವರು ಮೇಡಮ್ ಹೊಸದಾಗಿ ಜಾಯಿನ್ ಆಗಿದಾರ, ಅವರು ಭರವಸೆ ಕೊಟ್ಟಿದಾರ. ಒಂದು 2 ದಿನ 2ರಿಂದ 3 ದಿವಸ ಅವಕಾಶ ಕೊಟ್ಟು ಎಲ್ಲ ಈ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಸಮಸ್ಯೆ ನಾವು ಬಗೆಹರಿಸ್ತೀನಿ ಅಂತ ಹೇಳಿದಾರ. ಅದಕ್ಕೆ ಅದ್ರ ಜೊತೆಗೆ ಈಗ ಅವರು ಕಾದ್ ನೋಡಮ್, ಎಲ್ಲ ವಿದ್ಯಾರ್ಥಿಗಳು ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 1 ಗಂಟೆಲಿಂದ ಊಟ ಇಲ್ಲ ಅಂತಂದ್ರ ಇವತ್ತಿನ ದಿವಸ ಯಾರಾದ್ರೂ ಅಸ್ವಸ್ಥ ಆದ್ರೂ ಏನಾದ್ರೂ ಹೆಚ್ಚ ಕಮ್ಮ ಆಯ್ತಂದ್ರ ಯಾರು ಜವಾಬ್ದಾರಲ್ಲ. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ. ಆದ ಕಾರಣ ನಾನು ಏನ್ ಹೇಳ್ತಾ ಇದ್ದೀನಿ, ಟೋಟಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಡುಗೆ ಸಿಬ್ಬಂದಿಯವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾಲೂಕಾ ಆಫೀಸರ್ ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಮಕ್ಕಳದ್ದು ಏನು ಸಮಸ್ಯೆ ಅದ ಓದೋದಕ್ಕ ಅಥವಾ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾವು ನೋಡಿದೀವಿ, ಒಳಗೆ ಹೋಗಿ ನಮ್ಮ ಮೇಡಮ್ ಅವ್ರ ಜೊತೆ ಹೋಗಿ ನೋಡಿದೀವಿ, ಅನ್ಕ್ಲೀನ್ ಇದೆ ಟೋಟಲಿ ಹಾಸ್ಟೆಲ್. ಅದಕ್ಕೆ ಏನದ ಹಾಸ್ಟೆಲ್ಗೆ ಒತ್ತು ಕೊಡ್ರಿ, ಎಲ್ಲ ವಿದ್ಯಾರ್ಥಿಗಳ ಮೂಲಕ ಕೇಳಿ. ಈ 3 ದಿನದಲ್ಲಿ ಏನಾದ್ರೂ ಈ ಸಮಸ್ಯೆ ಬಗೆಹರಿಲಿಲ್ಲ, ಈ ಏನ್ ಸಿಬ್ಬಂದಿಗಳು ಒಂದ್ ವೇಳೆ ಇವ್ರ ಮ್ಯಾಗ ದಬ್ಬಾಳಿಕೆ ಕಡಿಮೆ ಆಗ್ಲಿಲ್ಲ ಅಂದ್ರ ಮುಂದಿನ ದಿನ ಇದೇ ವಿದ್ಯಾರ್ಥಿಗಳು ಎಲ್ಲಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವ, ದಲಿತ ಸೇನೆ ಮೂಲಕ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ.